ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಮಂಡಕ್ಕಿದು ವಡೆ ಮಾಡಿಕೊಳ್ತಿದ್ದೇನೆ. ತುಂಬ ಟೇಸ್ಟಾಗಿ, ತುಂಬ ಸಿಂಪಲಾಗಿ, ದಿಢೀರಾಗಿ ಮಾಡಿಕೊಳ್ಬಹುದು. ಕಡಿಮೆ ಸಮಯದಲ್ಲಿ ಬ್ಯಾಚುಲರ್ಗೂ ಮಾಡ್ಬೋದು. ತುಂಬ ಟೇಸ್ಟಾಗಿರ್ತದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಸಂಜೆ ಸ್ನ್ಯಾಕ್ಸಿಗೂ ಆಗ್ತದೆ. ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಮಂಡಕ್ಕಿದು ವಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ನಾನಿವತ್ತು ವಡೆ ಮಾಡುವಂತ ಇದ್ದೇನೆ. ಚುರುಮುರಿ ಪುರಿ ತಗೊಂಡಿದ್ದೇನೆ. ಚುರುಮುರಿ ಚರುಮುರಿ ಹೇಳ್ತಾರಲ್ಲ, ಅದು ಮಾಡುವಂಥ ಪುರಿ. ಇದು ಪುರಿಯನ್ನು ತಗೊಂಡಿದ್ದೇನೆ, 1 ಕಪ್ ಆಗುವಷ್ಟು. ಇದರಲ್ಲಿ ನಾನು ವಡೆ ಮಾಡಿಕೊಳ್ಳೋದು. ಸಂಜೆ ಸ್ನ್ಯಾಕ್ಸಿಗೂ ಮಾಡಿಕೊಳ್ಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡಿಕೊಳ್ಬೋದು. ತುಂಬ ಟೇಸ್ಟಾಗಿರ್ತದೆ, ಸಿಂಪಲಾಗಿ ಮಾಡಿಕೊಳ್ಬೋದು. ಅದಕ್ಕೆ 1 ಕಪ್ ಆಗುವಷ್ಟು ಪುರಿ ಚುರುಮುರಿದು, ಮತ್ತು 1 ಕಪ್ ಆಗುವಷ್ಟು ಅಕ್ಕಿ ವಡೆ. ನಾನೊಂದು 3/4 ಕಪ್ ತಗೊಂಡಿದ್ದೀನಿ. 1 ಕಪ್ ಬೇಕಾದರೂ ಜಾಸ್ತಿ ಬೇಕು ಹೇಳೋರು 1 ಕಪ್ ಬೇಕಾದ್ರೆ ತಗೊಳ್ಬೋದು. ಮತ್ತು ಈ ಸ್ಪೂನಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ, ಸಣ್ಣ ರವೆ. ಮತ್ತು ತೆಂಗಿನ ತುರಿ ಸ್ವಲ್ಪ, ಮತ್ತು ಸಣ್ಣ ಪೀಸು ಶುಂಠಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ. ರುಚಿ ತಕ್ಕ ಉಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಇಲ್ಲಾಂದ್ರೆ 1/4 ಟೀ ಸ್ಪೂನ್ ಜೀರಿಗೆ ಬೇಕಾದ್ರೆ ತಗೊಳ್ಬೋದು. ಮತ್ತು ಕಾಯಿ ಮೆಣಸು ನೀವು ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ನಾನೊಂದು 2 ಕಾಯಿ ಮೆಣಸು ತಗೊಂಡಿದ್ದೆ, ಸಣ್ಣ ಸಣ್ಣ ಕಾಯಿ ಮೆಣಸು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ. ಪುರಿಯನ್ನು ಸ್ವಲ್ಪ ನೆನೆಯಲಿಕ್ಕೆ ಹಾಕಿಡಬೇಕು. ಇದು ಸ್ವಲ್ಪ ಒಂದು 10 ನಿಮಿಷ ನೆನೆಯಲಿಕ್ಕೆ ಹಾಕಿಟ್ಟರೆ ಸಾಕು. ತುಂಬ ಹೊತ್ತು ನೆನೆಯಲಿಕ್ಕೆ ಹಾಕಿಬಿಡಬೇಕು ಅಂತಿಲ್ಲ, ಬೇಗ ನೆನೀತದೆ. ಒಂದು 5 ನಿಮಿಷ ಬೇಕಾದರೂ ನೆನೆಯಲಿಕ್ಕೆ ಹಾಕಿರ್ಬೋದು, ಬೇಗ ನೆನೀತದೆ. ಒಂದು 10 ನಿಮಿಷ ಇಟ್ಟುಕೊಳ್ತಿದ್ದೆ ನಾನು ನೆನೆಯಲಿ. ಈಗ ಒಂದು 5 ನಿಮಿಷ ಆಗಿದೆ. ನಾನು 5 ನಿಮಿಷ ಇಟ್ಟಿದ್ದೇನೆ ಸಾಕು ಅಂತೇಳಿ. ಮತ್ತು ನೀರೆಲ್ಲ ಹಿಂಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಹಾಕಿಕೊಳ್ಬೇಕು. ಬೇಗ ಆಗ್ತದೆ ಇದು. ದಿಢೀ ಜಾರಿಗೆ ಹಾಕಿದ್ದೇನೆ. ಇದನ್ನು ಮಂಡಕ್ಕಿಂತಲೇ ಹೇಳ್ಬೋದು, ಮಂಡಕ್ಕಿಂತಲೂ ಹೇಳ್ತಾರೆ. ಈಗ ಅದನ್ನು ಹಾಕಿದ ಮೇಲೆ ಅಕ್ಕಿ ವಡೆಯನ್ನು ಅದಕ್ಕೆ ಹಾಕಿಕೊಳ್ಳಿ. ಮತ್ತು ನಾನು ಇದಕ್ಕೇ ರವೆಯನ್ನು ಹಾಕಿಕೊಳ್ತಿದ್ದೇನೆ. ಈಗ ನೀರು ತುಂಬ ಹಾಕಿಕೊಳ್ಬಾರ್ದು, ಮತ್ತು ಪುರಿಯಲ್ಲಿ ನೀರಿನ ಅಂಶ ಇರ್ತದೆ. ಹಾಗೆ ನೀರು ಸ್ವಲ್ಪ ಹಾಕಿಕೊಳ್ಬೇಕು, ಮತ್ತು ಬೇಕಾದರೆ ಮಾತ್ರ ಹಾಕಿಕೊಳ್ಬೇಕು. ಲಟ್ಟಿಸುವಾಗೇ ಆಗಬೇಕು, ಅದಕ್ಕೆ ಹೇಳೋದು. ಸ್ವಲ್ಪ ಹಾಕಿಕೊಳ್ಳಿ, ತಟ್ಟುವಾಗೆ ಆಗಬೇಕು ಅದಕ್ಕೆ. ಮತ್ತು ಇದನ್ನು ಕಡೀರಿ. ಒಮ್ಮೆ ಕಡ್ದಿದ್ದೇನೆ, ಒಮ್ಮೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಮಂಡಕ್ಕಿಯಲ್ಲಿ ನೀರು ಇರ್ತದಲ್ಲ, ಅದು ನೀರಲ್ಲಿ ಹಾಕಿ ನೆನೆಯಲಿಕ್ಕೆ ಹಾಕಿಟ್ಟಿದ್ದು ಅದಕ್ಕೆ. ಮತ್ತು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಕಡಿಬೇಕು. ಮತ್ತು ನೀರು ಹಾಕ್ಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ನೀರು ಹಾಕಿಕೊಳ್ಳಿ. ಮತ್ತು ಒಳ್ಳೆ ತಿರುಗಿಸಿ ಮತ್ತು ಕಡ್ದಿದ್ದೇನೆ, ತಿರುಗಿಸಿದ್ದೇನೆ, ಸಾಕು. ಇವಾಗ ಎಲ್ಲವನ್ನು ನಾನು ಹಾಕಿದ್ದೇನೆ. ತುಂಬಾಗಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು, ನೀರು ಹಾಕಿದರೆ ಕಷ್ಟ ಆಗ್ಬೋದು. ಅದಕ್ಕೆ ನಾನು ಸ್ವಲ್ಪ ನೀರು ಬೇಕಾದಾಗೆ ಅಷ್ಟೇ ಮಾತ್ರ ಹಾಕಿದ್ದು. ಮತ್ತು ಇದಕ್ಕೆ ಈಗ ತೆಂಗಿನ ತುರಿ ಹಾಕಿಕೊಳ್ಳಿ, ಮತ್ತು ಜೀರಿಗೆ ಹಾಕಿಕೊಳ್ಬೇಕು. ಮತ್ತು ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಬೇಕು. ಶುಂಠಿ ಮತ್ತು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಿಮಗೆ ಹಿಟ್ಟು ತೆಳುವಾಯಿತು ಅಂತ ಹೇಳುವವರು ಸ್ವಲ್ಪ ಬೇಕಾದರೆ ಅಕ್ಕಿ ವಡೆ ಹಾಕಿಕೊಳ್ಬೋದು. ನಾನು ಸರಿ ನೀರು ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗಲಿಲ್ಲ, ಹಾಗೆ ಸರಿ ಉಂಟು. ಹಾಕಿಕೊಳ್ತಿದ್ದೆ. ರುಚಿ ನೋಡಿ ಉಪ್ಪು ಹಾಕಿಕೊಳ್ಳೋದು ನಾನು. ರುಚಿ ನೋಡಿ ಉಪ್ಪು ಹಾಕಿಕೊಳ್ಳಿ, ಒಳ್ಳೆ ಮಿಕ್ಸ್ ಮಾಡಿ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಹಿಟ್ಟು ರೆಡಿಯಾಗಿದೆ, ಎಣ್ಣೆ ಬಿಸಿ ಆಗ್ತಾ ಉಂಟು. ಈಗ ಹಿಟ್ಟು ತಗೊಳ್ಳಿ, ಸ್ವಲ್ಪನೇ ಮಾಡಿಕೊಳ್ಬೋದು. ನಾನು ಸ್ವಲ್ಪ ನೀರನ್ನು ಕೈ ಮುಳುಗಿಸಿ ಹೀಗೆ ಮಾಡಿಕೊಳ್ಳೋದು. ಹೀಗೆ ಲಟ್ಟಿಸಿ ನಡುವಲ್ಲಿ ಹೋಳು ಮಾಡಿಕೊಳ್ಬೋದು. ನೋಡಿ, ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಈಗ ವಡೆ ಹಾಕಿಕೊಳ್ಳಿ.
ನೋಡಿ ಈ ಥರ ಎಲ್ಲವನ್ನು ಒಳ್ಳೆ ಮಾಡಿ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲೇ ಬೇಯಲಿ, ಒಳಗೆಲ್ಲ ಬೇಯಬೇಕು ಮತ್ತು ತಿರುಗಿಸಿ ಹಾಕಬೇಕು. ಈಗ ಬೇಯ್ತಾ ಉಂಟು. ಒಂದು ಸೈಡ್ ಬೆಂದ ಮೇಲೆ ಈಗ ತಿರುಗಿಸಿ ಹಾಕಿ, ಎರಡು ಸೈಡ್ ಒಳ್ಳೆ ಬೇಯಲಿ, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಒಳಗೆಲ್ಲ ಬೇಯಬೇಕು, ಆವಾಗ ಬೆಂದಿದೆ ಅಂತ. ಹಾಕಿ ತಿರುಗಿಸಿ ಹಾಕಿ ಗರಿ ಗರಿಯಾದ ಮಂಡಕ್ಕಿ ವಡೆ ರೆಡಿ ಆಗ್ತಾ ಉಂಟು. ಒಳಗೆಲ್ಲ ಬೇಯಬೇಕು, ಮೀಡಿಯಮ್ ಉರಿಯಲ್ಲಿ ಬೇಯ್ತಾ ಉಂಟು. ಈಗ ತೆಗಿತಿದ್ದೇನೆ ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ಎಷ್ಟು ಒಳ್ಳೆಯಾಗಿ ಬಂದಿದೆ ನೋಡಿ ಅಂತೆ. ಈಗ ಉಳಿದಿದ್ದನ್ನು ಅದೇ ರೀತಿ ಮಾಡಿಕೊಳ್ಳೆ ನೋಡಿ, ಬೇಯ್ತಾ ಉಂಟು. ಹೀಗೆ ತಿರುಗಿಸಿ ಹಾಕಿ ಹಾಕಿ ಬೇಯಿಸಿಕೊಳ್ಳಿ. ಮೀಡಿಯಮ್ ಉರಿಯಲ್ಲಿ ಬೇಯಲಿ, ಒಳಗೆಲ್ಲ ಬೇಯಬೇಕು ನೋಡಿ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಒಳಗೆಲ್ಲ ಬೆಂದಿದೆ ನೋಡಿ. ಸೂಪರ್ ಆಗಿರುವಂಥ ಮಂಡಕ್ಕಿ ವಡೆ ರೆಡಿಯಾಗಿದೆ. ತೆಗಿ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಾಗಿದೆ ಮಂಡಕ್ಕಿದು ವಡೆ. ಚರುಂಬುರಿದು ಮಂಡಕ್ಕಿದು ವಡೆ ತುಂಬ ಟೇಸ್ಟಿಯಾಗಿರ್ತದೆ, ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.